ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಅವರು ಅನಿರೀಕ್ಷಿತವಾಗಿ ನಮ್ಮನ್ನ ಅಗಲಿ ಹೋದಾಗ ಇನ್ನು ದೊಡ್ಡಮನೆಯನ್ನ ಚಿತ್ರರಂಗದಲ್ಲಿ ಮುನ್ನಡೆಸಿ ಯಶಸ್ವಿಯಾಗಿ ಮುನ್ನಡೆಸೋರು ಯಾರು ಎಂಬ ಆತಂಕ ಎಲ್ಲರಲ್ಲೂ ಮನೆ ಮಾಡಿತ್ತು. ಪುನೀತ್ ರವರ ಸಾವು ಇಡೀ ಕರುನಾಡಿಗೆ ಹೊಡೆದಂತ ದೊಡ್ಡ ಆಘಾತ. ನಟ ಶಿವಣ್ಣ ಈಗಲೂ ಕೂಡ ಬ್ಯುಸಿ ಇದ್ದಾರೆ. ಆದ್ರೆ ಪುನೀತ್ ರವರ ಜಾಗವನ್ನು ತುಂಬೋದಕ್ಕೆ ಇನ್ನೊಬ್ಬ ನಟ ಹಿಂದೆ ಹುಟ್ಟಿಲ್ಲ, ಮುಂದೆ ಕೂಡ ಹುಟ್ಟೋದಿಲ್ಲ ಎಂಬ ಮಾತು ಜನರಲ್ಲಿ ಕೇಳಿಬಂತು. ರಾಘಣ್ಣನವರ ಮಗ ಯುವ ರಾಜ್ಕುಮಾರ್ ಅನೇಕ ವಿಷಯಗಳಲ್ಲಿ ಡಾಕ್ಟರ್ ಪುನೀತ್ ರವರನ್ನ ನೆನಪಿಗೆ ತರ್ತಾರೆ. ಕಳೆದ 2-3 ವರ್ಷಗಳಿಂದಲೂ ಕೂಡ ಇವರ ನಟನೆಯ ಯುವ ಚಿತ್ರದ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಅಪಾರ ನಿರೀಕ್ಷೆ ಇದೆ. 2014ರಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಂತ ಇವರ ಸಹೋದರ ವಿನಯ್ ರಾಜ್ಕುಮಾರ್ ಯಾಕೋ ಹೆಚ್ಚು ಭರವಸೆಯನ್ನ ಮೂಡಿಸಲಿಲ್ಲ. ಆದ್ರೆ ಯುವ ರಾಜ್ಕುಮಾರ್ ಅವರ ಕಣ್ಣಲ್ಲಿ ಹೊಸ ಬೆಳಕು ಗೋಚರಿಸ್ತಾ ಇದೆ. ತಮ್ಮ ನಡೆ, ನುಡಿ, ನಟನೆ, ಫೈಟ್, ನೃತ್ಯ ಮೊದಲಾದವುಗಳಲ್ಲಿ ಇವರು ಅಪ್ಪುರವರನ್ನ ಸಾಕಷ್ಟು ಹೋಲ್ತಾರೆ. ಇದೇ ಮಾರ್ಚ್ 21ನೇ ತಾರೀಕು ಇವರ ಹೊಸ ಚಿತ್ರ ಆದಂತ ಯುವ ಚಿತ್ರದ ಟ್ರೈಲರ್ ಅದ್ದೂರಿಯಾಗಿ ಬಿಡುಗಡೆ ಕಂಡಿದೆ. ಯೂಟ್ಯೂಬ್ ನಲ್ಲಿ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿರುವಂತಹ ಈ ಒಂದು ಚಿತ್ರದ ಟ್ರೈಲರ್ ಅನೇಕರನ್ನ ರೋಮಾಂಚಿತಗೊಳಿಸಿದೆ. ಈ ಒಂದು ಚಿತ್ರಕ್ಕಾಗಿ ನಟ ಯುವ ರಾಜ್ಕುಮಾರ್ ಸಿಕ್ಕಾಪಟ್ಟೆ ತಯಾರಿಯನ್ನ ನಡೆಸಿದ್ದಾರೆ. ಅವರ ವರ್ಕೌಟ್, ಡ್ಯಾನ್ಸ್, ಫೈಟ್, ರಿಹರ್ಸಲ್ ಇದೆಲ್ಲದರ ಬಗ್ಗೆ ಕಳೆದ ಅನೇಕ ದಿನಗಳಿಂದ ಕೂಡ ವಿಡಿಯೋಗಳು ಬಂದಿದ್ವು. ರೀಲ್ಸ್ ಗಳಲ್ಲಿ ಅವರು ಈ ಒಂದು ಚಿತ್ರಕ್ಕಾಗಿ ನಡೆಸಿದಂತ ತಯಾರಿಯ ವಿಡಿಯೋಗಳು ಸಖತ್ ವೈರಲ್ ಕೂಡ ಆಗಿದ್ವು. ಈ ಒಂದು ಸಿನಿಮಾದ ಟ್ರೈಲರ್ ಅನ್ನು ನೀವು ನೋಡಿದ್ರೆ ಅದರಲ್ಲಿ ಅನೇಕ ವಿಷಯಗಳು ನಿಮ್ಮ ಗಮನಕ್ಕೂ ಕೂಡ ಬಂದಿರ್ತವೆ. ಯುವ ರಾಜ್ಕುಮಾರ್ ಅವರ ಫೈಟ್ ಸೀಕ್ವೆನ್ಸ್ಗಳು ತುಂಬಾನೇ ಚೆನ್ನಾಗಿ ಮೂಡಿಬಂದಿವೆ. ಎಷ್ಟೊಂದು ಸ್ಟಂಟ್ಗಳನ್ನ ಅಪ್ಪುರವರ ರೀತಿಯೇ ಇದರಲ್ಲಿ ಸ್ವತಃ ಯುವ ರಾಜ್ಕುಮಾರ್ ನಿರ್ವಹಿಸಿದ್ದಾರೆ. ಯುವ ಚಿತ್ರದ ಟ್ರೈಲರ್ ನಲ್ಲಿ ಅವರೊಬ್ಬ ಶೀಘ್ರ ಕೋಪಿಷ್ಟ ಸ್ವಭಾವದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಮಿಂಚಿದ್ದಾರೆ. ಚಿತ್ರದ ಕೆಲ ದೃಶ್ಯಗಳು ಹಾಗೂ ಸಂಭಾಷಣೆಗಳು ಕ್ಯಾಚಿಯಾಗಿವೆ. ಟ್ರೈಲರ್ನ ಆರಂಭದ 1.5 ನಿಮಿಷ ಪೂರ್ತಿ ನಟ ಯುವನ ಬಗ್ಗೆ ಸೊಸೈಟಿ ಹಾಗೂ ಪೋಷಕರು ಅಸಮಾಧಾನಿತರಾಗಿರೋದನ್ನ ಹೈಲೈಟ್ ಮಾಡಿದ್ದಾರೆ. ಟ್ರೈಲರ್ನ ಕೊನೆಯಲ್ಲಿ ನಾಯಕ ನಟ ಫುಡ್ ಡೆಲಿವರಿ ಬಾಯ್ ಆಗಿ ಕಾಣಿಸಿಕೊಂಡು ಜೀವನದ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡಂತ ವ್ಯಕ್ತಿಯಾಗಿ ಬದಲಾಗಿರೋದನ್ನ ಗಮನಿಸಬಹುದು. ಖರ್ಚನ್ನ ಮಾಡುವಾಗ ನಮಗೆ ಖುಷಿ ಮಾತ್ರ ಕಾಣಿಸುತ್ತೆ, ಆದರೆ ನಾವೇ ಹಣವನ್ನ ಸಂಪಾದನೆ ಮಾಡುವಾಗ ಅಪ್ಪನ ಪ್ರತಿ ಕಷ್ಟವೂ ಕೂಡ ನೆನಪಾಗಿ ಕಾಡುತ್ತೆ ಎಂಬ ಡೈಲಾಗ್ ಮನ ಮುಟ್ಟುವ ಹಾಗಿದೆ. ಈ ಹಿಂದೆ ಕಾಂತಾರ ಹಾಗೂ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರಗಳಲ್ಲಿ ನಟಿಸಿ ಗೆದ್ದಿದ್ದಂತ ನಟಿ ಸಪ್ತಮಿ ಗೌಡ ಈ ಒಂದು ಚಿತ್ರದಲ್ಲಿ ನಟ ಯುವರವರ ಜೋಡಿ. ಈ ಇಡೀ ಚಿತ್ರದ ತೂಕ ನಟ ಯುವರವರ ಮ್ಯಾನರಿಸಂ ಹಾಗೂ ನಟನೆ. ಈ ಒಂದು ಟ್ರೈಲರ್ನ ಇನ್ನೊಂದು ಹೈಲೈಟ್ ಏನು ಅಂದ್ರೆ ಇದರಲ್ಲಿ ನಟ ಯುವ ಹೊಸ ನಟರಂತೆ ಕಾಣ್ತಿಲ್ಲ. ಈ ಮೊದಲು ಕೂಡ ಚಿತ್ರಗಳಲ್ಲಿ ನಟಿಸಿ ಪಳಗಿದಂತ ಅನುಭವಿ ನಟನ ಹಾಗೆ ಅವರು ಭಾಸವಾಗ್ತಾರೆ. ನಟನೆಯಲ್ಲೂ ಕೂಡ ಆ ಒಂದು ಪ್ರೌಢತೆ ಇದೆ. ಭಾಷೆ ಸ್ಪಷ್ಟವಾಗಿದೆ. ಟ್ರೈಲರ್ ನೋಡ್ತಿದ್ದ ಹಾಗೇನೆ ಇದರಲ್ಲಿ ನಟ ಅಗ್ರೆಸಿವ್ ನೇಚರ್ ಇರುವಂತ ಪುಂಡ ಎಂಬುದು ಗೊತ್ತಾಗುತ್ತೆ. ಸಹಜವಾಗಿ ಅಂತ ಯುವಕನ ಮೇಲೆ ಸೊಸೈಟಿ ಹಾಗೂ ಆತನ ಸ್ವಂತ ಕುಟುಂಬ ಕೂಡ ಬೇಸರಿಸಿಕೊಂಡಿರುತ್ತೆ. ಹೆಜ್ಜೆ ಹೆಜ್ಜೆಗೂ ಅವಮಾನ, ನಿಂದನೆ ಇದ್ಯಾವುದನ್ನು ಕೂಡ ಕೇರ್ ಮಾಡದಂತ ನಟ ತಾನಿರೋದೇ ಹೀಗೆ ಎನ್ನುವಂತ ಮೊಂಡಾಟದ ಪ್ರದರ್ಶನ. ಈ ಮಧ್ಯ ನಾಯಕಿಯ ಪ್ರವೇಶ, ಆಕೆ ಜೊತೆ ಸರಸ ಸಲ್ಲಾಪದ ಒಡನಾಟ, ಮುಂದೆ ಬದುಕಿನ ಸಂಕಷ್ಟಗಳ ಹೊಡೆತ, ಏಕಾಂಗಿ ಪ್ರಯಾಣ, ಮುಂದೆ ಪಡುವಂತ ಕಷ್ಟದಲ್ಲಿ ತನ್ನ ಆತ್ಮಾವಲೋಕನೆ, ಇತರರಿಗೂ ಕೂಡ ಮಾದರಿಯಾಗುವಂತ ಬದುಕಿನತ್ತ ಹೆಜ್ಜೆ ಇಡುವಂತ ಪ್ರಯತ್ನ. ಈ ಮಧ್ಯೆ ಸಮಾಜದ ಸರಿತಪ್ಪುಗಳ ಜೊತೆ ಸಂಘರ್ಷ. ಸಾಮಾನ್ಯವಾಗಿ ಇಂಥ ಕಥಾಹಂದರ ಇರುವಂತ ಎಷ್ಟೋ ಸಬ್ಜೆಕ್ಟ್ಗಳು ಈವರೆಗೂ ಸಾಕಷ್ಟು ಬಂದು ಹೋಗಿವೆ. ಹಾಗಂತ ಟ್ರೈಲರ್ ಒಂದನ್ನು ನೋಡಿ ನಾವು ಹೀಗೆ ತೀರ್ಮಾನಕ್ಕೆ ಬರಲು ಕೂಡ ಆಗಲ್ಲ. ನಿರ್ದೇಶಕರಾದಂಥ ಸಂತೋಷ್ ಆನಂದರಾಮ್ರವ್ರಿಗೆ ಖಂಡಿತ ಹೊಸ ನಾಯಕನಿಂದ ಜನರಿಗೆ ಏನೋ ಹೊಸದನ್ನ ಕೊಡುವಂತ ಉದ್ದೇಶ ಇದ್ದೇ ಇರುತ್ತೆ. ಈ ಒಂದು ಚಿತ್ರದ ಮೂಲಕ ಅವರು ಜನರಿಗೆ ಯಾವ ಬಗೆಯ ಹೊಸ ಊಟ ಬಡಿಸೋದಕ್ಕೆ ಕಾದಿದ್ದಾರೋ ಗೊತ್ತಿಲ್ಲ. ಅವರೊಬ್ಬ ಅತ್ಯುತ್ತಮ ಫ್ಯಾಮಿಲಿ ಎಂಟರ್ಟೈನಿಂಗ್ ನಿರ್ದೇಶಕ. ಫ್ಯಾಮಿಲಿ ಆಡಿಯನ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡೆ ಅವರು ಸಿನಿಮಾ ಮಾಡಿರ್ತಾರೆ. ಈ ಹಿಂದೆ ಬಂದಂತ ಅವರ ರಾಜ್ಕುಮಾರ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇವೆಲ್ಲವುಗಳ ಗತ್ತು ಹೇಗಿತ್ತು ಅಂತ ಬಹುಶಃ ಕನ್ನಡಿಗರಿಗೆ ಗೊತ್ತೇ ಇದೆ. ಅವರ ನಿರ್ದೇಶನದ ಯುವರತ್ನ ಚಿತ್ರ ಮಾತ್ರ ತುಸು ನಿರಾಸೆ ಮೂಡಿಸಿತ್ತು. ಈಗ ಬಂದಿರುವಂತ ಇವರ ಯುವ ಚಿತ್ರದ ಬಗ್ಗೆ ಅಂತೂ ಭಾರಿ ನಿರೀಕ್ಷೆ ಇದೆ. ಇದೆಲ್ಲದರ ಹೊರತಾಗಿ ನಟ ಯುವರಾಜ್ ಕುಮಾರ್ ಕನ್ನಡದ ಅತ್ಯಂತ ಭರವಸೆಯ ನಟ. ಕೇವಲ ಅವರು ರಾಜವಂಶದ ಹುಡುಗ ಎಂಬ ವಿಷಯಕ್ಕಲ್ಲ, ಆ ವಂಶಕ್ಕೆ ಅಗತ್ಯ ಇರುವಂತ ಅಗತ್ತು, ಗಾಂಭೀರ್ಯ ಹಾಗೂ ಪ್ರತಿಭೆ ಇವೆಲ್ಲ ಅವರಲ್ಲಿದೆ. ಆಡುವ ಮಾತಿನಲ್ಲಿ ತೂಕ ಇದೆ, ನಡೆಯಲ್ಲಿ ವಿನಮ್ರ ಭಾವ ಇದೆ. ನಡೆ, ನುಡಿ, ವಿನಮ್ರತೆಯಲ್ಲಿ ರಾಜವಂಶದ ಯಾವೊಬ್ಬ ನಟ ಕೂಡ ಈವರೆಗೂ ತಮ್ಮ ಮಿತಿ ಮರೆತು ನಡೆದುಕೊಂಡಿಲ್ಲ. ಬೇರು ನಟರಾದಂಥ ರಾಜಣ್ಣನವರು ಜನರನ್ನ ಅಭಿಮಾನಿ ದೇವರುಗಳಂತೆ ಸಂಬೋಧಿಸಿ ಕರೆದಂತ ವಿಶ್ವದ ಮೊಟ್ಟ ಮೊದಲ ವ್ಯಕ್ತಿ. ಕೇವಲ ಮುಖಸ್ಥಿತಿಗಷ್ಟೇ ಅವರು ಮಾತಾಡದವರಲ್ಲ, ಅವರು ಬೆಳೆದಂತಹ ಹಾದಿನೇ ಅಂತದ್ದು. ಸಾಧನೆಯ ಶಿಖರವೇ ಆಗಿ ಹೋದ್ರೂ ಕೂಡ ಯಾವತ್ತೂ ಉಬ್ಬಿ ಹೋದವರಲ್ಲ. ರಾಜಣ್ಣನವರ ನಂತರ ಬಂದಂತ ಶಿವಣ್ಣ, ರಾಘಣ್ಣ, ಅಪ್ಪು ಈ ಮೂವರು ಕೂಡ ಈ ಎಲ್ಲ ವಿಷಯಗಳಲ್ಲೂ ಅವತ್ತಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಕೂಡ ತಂದೆ ಕೀರ್ತಿಯನ್ನ ಹಾರಿಸ್ತಲೇ ಬಂದವರು. ನಟ ಯುವರಾಜ್ ಕುಮಾರ್ ಅವರ ವಯಸ್ಸು ಚಿಕ್ಕದಾದ್ರೂ ಕೂಡ ಅವರಲ್ಲಿ ದೊಡ್ಡತನ ಇರೋದು ಕಾಣಿಸುತ್ತೆ. ರಾಜ್ಕುಮಾರ್ ಅವರ ಮೊಮ್ಮಗ ಎಂಬ ಅಹಂಭಾವದಲ್ಲಿ ಅವರು ಯಾವತ್ತೂ ಕೂಡ ವರ್ತಿಸಿದ್ದಿಲ್ಲ. ಯುವ ಚಿತ್ರದಲ್ಲಿ ನಟ ಯುವ ಹಾಗೂ ನಟಿ ಸಪ್ತಮಿರವರ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಅವರ ಜೋಡಿ ನೈಜವಾಗಿ ಮೂಡಿಬಂದಿದೆ. ಜನ ಈ ಒಂದು ಜೋಡಿಯನ್ನ ಇಷ್ಟಪಟ್ಟಿದ್ದಾರೆ. ಇಬ್ರು ಕೂಡ ಪ್ರತಿಭಾವಂತರೇ. ಇನ್ನು ನಟಿ ಸಪ್ತಮಿಯವರ ನಟನೆಯ ಬಗ್ಗೆ ಎರಡು ಮಾತಿಲ್ಲ. ಈಗಾಗಲೇ ನಟಿಸಿದಂತಹ ಹಲವು ಚಿತ್ರಗಳಲ್ಲಿ ಅವರು ಅದನ್ನ ನಿರೂಪಿಸಿದ್ದಾರೆ. ನಟನೆ ಅನ್ನೋದು ಎಲ್ರಿಗೂ ಒಲಿಯೋದಲ್ಲ. ಕೇವಲ ದೊಡ್ಡಮನೆಯವರು ಎಂದ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಹುಡ್ತಾನೆ ನಟ ಸಾರ್ವಭೌಮರಲ್ಲ. ಅಂತ ಮೇರು ನಟರಾಗಿದ್ದಂತ ರಾಜಣ್ಣ ಅವರೇ ಮುತ್ತುರಾಜ್ನಿಂದ
ಡಾಕ್ಟರ್ ರಾಜ್ಕುಮಾರ್ ಆಗೋಕೆ ಹಲವಾರು ಕಷ್ಟಗಳನ್ನ ಪಡಬೇಕಾಯಿತು. ಎಷ್ಟೆಷ್ಟು ಅವಮಾನವನ್ನ ಎದುರಿಸಿ ಮುನ್ನಡೆಯಬೇಕಾಯಿತು. ಅನೇಕ ವರ್ಷಗಳ ಕಾಲ ಹೋರಾಟವನ್ನ ಮಾಡಬೇಕಾಯಿತು. ಇಷ್ಟೆಲ್ಲ ಆದ್ಮೇಲೆನೆ ಅವರು ನಟ ಸಾರ್ವಭೌಮ ಆಗಿದ್ದು. ಕಲಿಕೆಯಲ್ಲಿ ಈ ನಿಷ್ಠೆ, ಶ್ರದ್ಧೆ, ಪರಿಶ್ರಮ, ಆ ಭಕ್ತಿ ಭಾವ, ಎಲ್ಲರೂ ಒಂದೇ ಎಂಬ ಸಮಭಾವನೆ, ಹಿರಿಯರು ಕಿರಿಯರು ಒಂದೇ ಎಲ್ಲರನ್ನೂ ಕೂಡ ಗೌರವ ಭಾವದಿಂದ ಕಂಡದ್ದು, ಇದೆಲ್ಲದರಿಂದನೇ ಅವರು ಮಹಾನಟರಾದರು. ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಕ್ಷೇತ್ರಕ್ಕೆ ಬೇಕಾದಂತ ಆ ಸಂಸ್ಕಾರ, ನಾಗರಿಕತೆ ಇದನ್ನೆಲ್ಲ ಮೊದಲು ಮನೆಯಲ್ಲಿ ಹಿರಿಯರಿಂದ ಕಲಿತು ಮೈಗೂಡಿಸ್ಕೊಂಡೇ ರಾಜರತ್ನರಾಗಿದ್ದು. ಅಂಥವರ ಬ್ಲಡ್ ಲೈನ್ ಆದಂತ ಯುವರಾಜ್ ಕುಮಾರ್ ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ. ದೇಹದಂಡನೆ, ವರ್ಕೌಟ್, ನೃತ್ಯ, ಫೈಟ್ ಈ ಎಲ್ಲವುಗಳಲ್ಲೂ ಕೂಡ ಅವರ ನಿರಂತರ ಕಲಿಕೆ ಇದ್ದೇ ಇದೆ. ದಿನ ದಿನಕ್ಕೂ ಇವುಗಳಲ್ಲಿ ಪಳಗಿದರಷ್ಟೇ ಮೇರು ನಟ ಆಗೋದಕ್ಕೆ ಸಾಧ್ಯ. ದೊಡ್ಡ ಮನೆಯವರು ಮಾತ್ರ ಅಲ್ಲ, ನಟನೆಗೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂತ ಮಾತಿದು. ನಟ ಯುವರಾಜ್ ಕುಮಾರ್ ನಿಜಕ್ಕೂ ಭರವಸೆಯ ನಾಯಕ ನಟ. ಇವರಿಂದಾಗಿ ಕನ್ನಡದಲ್ಲಿ ಅಭೂತಪೂರ್ವ ಚಿತ್ರಗಳು ಬರಲಿ ಎಂಬ ಕಾತುರತೆ ಇದ್ದೇ ಇರುತ್ತೆ. ಇವರು ಡೈಲಾಗ್ ಅನ್ನ ಹೇಳುವಾಗ ಥೇಟ್ ಪುನೀತ್ ರವರ ರೀತಿನೇ ಕಾಣ್ತಾರೆ. ದೊಡ್ಡ ಮನೆಯ ಮುತ್ತು, ಮುಂದಿನ ಪವರ್ ಸ್ಟಾರ್ ಅಂತ ಮುಂತಾಗಿ ಈಗಾಗಲೇ ಜನ ಇವರನ್ನ ಕರೆದಿದ್ದಾರೆ. ಯುವ ಚಿತ್ರದ ಟ್ರೈಲರ್ನಲ್ಲಿ ಒಂದಷ್ಟು ಗಮನಾರ್ಹ ಸಂಗತಿಗಳಿವೆ. ಒರಟ ಹುಡುಗ, ಅಪ್ಪ ಮಗನ ಬಾಂಧವ್ಯ, ಕಾಲೇಜ್ನಲ್ಲಿ ಕಿರಿಕ್, ಗ್ಯಾಂಗ್ಸ್ಟರ್ನ ಝಲಕ್, ನಟಿಯ ಮೇಲೆ ಮೂಡುವ ಮೋಹ, ಮುಂದಿನ ಔದ್ಯೋಗಿಕ ಬದುಕು, ಅಲ್ಲಿ ಕಾಣುವಂತ ಬವಣೆ ಇವೆಲ್ಲವುಗಳನ್ನು ಕೂಡ ನಟ ಯುವ ಹೇಗೆ ಚಿತ್ರದಲ್ಲಿ ಪೂರ್ತಿ ಹ್ಯಾಂಡಲ್ ಮಾಡಿದ್ದಾರೆ ಎಂಬ ಕುತೂಹಲ ಇದೆ. ಇದು ನಟ ಯುವರವರ ನಟನೆಯಲ್ಲಿ ಬರ್ತಿರುವಂತ ಮೊದಲ ಚಿತ್ರ ಆಗಿದ್ರಿಂದ ಇದು ಹಳೆಯ ಯಾವುದೇ ಚಿತ್ರವನ್ನು ನೆನಪಿಸದೆ ಹೊಸ ರೀತಿಯಲ್ಲಿ ಇರಬೇಕಾಗುತ್ತೆ. ಇದು ಹೊಂಬಾಳೆ ಬ್ಯಾನರ್ನಲ್ಲಿ ಬರ್ತಿರುವಂತ ಚಿತ್ರ ಆಗಿದ್ರಿಂದ ಇದರಲ್ಲಿ ಅದ್ಧೂರಿತನಕ್ಕೆ ಕೊರತೆ ಇರೋದಿಲ್ಲ. ಚಿತ್ರದಲ್ಲಿ ನಾಯಕ ನಟ ಮಂಗಳೂರಿನ ಕಾಲೇಜಿನಲ್ಲಿ ಓದುವಂತ ವಿದ್ಯಾರ್ಥಿ. ಬಹುಶಃ ಅಲ್ಲಿರುವಂತಹ ಸ್ಥಳೀಯರ ಜೊತೆ ವಿನಾಕಾರಣ ಕಿರಿಕಾಗಿ ಅದರಿಂದ ಮನೆಯವರ ಜೊತೆ ಜಗಳ ನಡೆದು ಆತ ಬೆಂಗಳೂರನ್ನ ಸೇರಬಹುದು. ಇಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಆತ ಅನುಭವಿಸುವಂತ ಪಾಡು ಹಾಗೂ ಅದರಿಂದ ಇಡಿಯಾಗಿ ರೂಪುಗೊಳ್ಳುವಂತ ಆತನ ಮುಂದಿನ ವ್ಯಕ್ತಿತ್ವ ಇದಿಷ್ಟು ಚಿತ್ರದ ಮುಂದುವರೆದಂತ ಭಾಗ ಇರಬಹುದು. ಒಟ್ಟಾರೆ ಈ ಒಂದು ಸಿನಿಮಾದ ಟ್ರೈಲರ್ ಬಹುತೇಕರಿಗೆ ಇಷ್ಟ ಆಗಿದೆ. ಅನೇಕರು ಯುವರಾಜ್ ಕುಮಾರ್ ಅವರಲ್ಲಿ ಪುನೀತ್ ರವರನ್ನ ಕಾಣುವಂತ ಪ್ರಯತ್ನದಲ್ಲಿದ್ದಾರೆ. ಸಂತೋಷ್ ಆನಂದರಾಮ್ ರವರ ಚಿತ್ರಗಳಲ್ಲಿ ಕತೆ ಹಾಗೂ ಹಾಡುಗಳು ನೀಡುವಂತ ಅನುಭೂತಿಗೆ ಮೋಸ ಇರಲ್ಲ. ಆಕ್ಷನ್ ಕೂಡ ತಕ್ಕಮಟ್ಟಿಗೆ ಇದ್ದೇ ಇರುತ್ತೆ. ಯುವ ಚಿತ್ರದಲ್ಲಿ ಖಂಡಿತವಾಗಿ ಜನರಿಗೆ ಹೊಸದೆನಿಸುವಂತ ಕಂಟೆಂಟ್ ಇದ್ದೇ ಇರುತ್ತೆ ಅಂತ ಕನ್ನಡಿಗರ ಕಾತರ. ಇದೆಲ್ಲಕ್ಕೂ ಕೂಡ ನಾವು ಇದೇ ಮಾರ್ಚ್ 29ರವರೆಗೂ ಕಾಯಲೇಬೇಕು. ಈ ಒಂದು ಚಿತ್ರ ಅಭೂತಪೂರ್ವ ಯಶಸ್ಸನ್ನ ಕಾಣಲಿ ಅಂತ ಹಾರೈಸ್ತಾ ಈ ಯುವರಾಜ್ ಕುಮಾರ್ ಆದಷ್ಟು ಬೇಗ ಪ್ಯಾನ್ ಇಂಡಿಯಾ ನಟನಾಗಿ ಬೆಳೀಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. It's a black day in the history of our college.